ಟಿಕೆಟ್ ಸಿಗದೆ ಹೋದ್ರೆ ಅವರ ಆಪ್ತರಿಗಾದ್ರೂ ಟಿಕೆಟ್ ಕೇಳ್ತಾರೆ. ನೋಡೋಣ ಏನ್ ಮಾಡುತ್ತೆ ಹೈಕಮಾಂಡ್. ಮನವೊಲಿಸುವಂತ ಸಂದರ್ಭದಲ್ಲಿ ಓಕೆ ಅಪ್ಪ ಮನವೊಲಿಸಿದ್ರೆ ಸಮಾಧಾನ ಆಗ್ತಾರೆ ಅಂತ ಇಟ್ಕೊಂಡ್ರು ಕೂಡ ನನ್ನ ಕಡೆಯವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪಟ್ಟೇನಾದ್ರೂ ಇಟ್ಕೊಳ್ತಾರ ಜಗದೀಶ್ ಶೆಟ್ಟರ್ ಅವರು, ಅಥವಾ ನನಗೆ ಟಿಕೆಟ್ ಕೊಡಬೇಕು ಇಲ್ಲಾಂದ್ರೆ ಬಂಡಾಯ ಎದ್ದೇಳ್ತೀನಿ ಅನ್ನುವಂಥ ಎಚ್ಚರಿಕೆ ಏನಾದರೂ ಕೊಟ್ಟು ಬರ್ತಾರಾ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಬಿಕಾಸ್ ದೆಹಲಿಗೆ ಹೋಗ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು. ನೋಡೋಣ ಯಾವ ರೀತಿಯ ಹೈಕಮಾಂಡ್ ಅಲ್ಲಿ ಮನವೊಲಿಸುತ್ತೆ ಅಂತ. ಈಗ ಮುಂದಿನ ಸುದ್ದಿಗೆ ಹೋಗೋಣ. ಬೆಳಗಾವಿ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬೇಗುದಿ, ಅದರಲ್ಲೂ ಸ್ಪೆಷಲಿ ರಾಮದುರ್ಗ ಬೈಲಹೊಂಗಲದಲ್ಲಿ ತೀವ್ರಗೊಂಡಿರುವಂಥದ್ದು. ಬೆಳಗಾವಿ ಅಂದ್ರೆ ನಾವು ನೋಡ್ತಾ ಇದ್ವಿ ಅಥಣಿಲೆಲ್ಲ ಯಾವ ರೀತಿಯಾದಂಥ ಒಂದು ಪೈಪೋಟಿ ನಡೀತಾ ಇತ್ತು ಅಂತ, ಅಲ್ಲಿ ಸವದಿಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ರಾಮದುರ್ಗದಲ್ಲೂ ಕೂಡ ಅಷ್ಟೇ, ರಾಮದುರ್ಗ ಮತ್ತೆ ಬೈಲಹೊಂಗಲದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಮದುರ್ಗದಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವಂಥ ಅಸಮಾಧಾನ ಇದೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದಂತ ಚಿಕ್ಕ ರೇವಣ್ಣಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಕಾಂಗ್ರೆಸ್ ಟಿಕೆಟ್ ಪಡಿಲಿಕ್ಕೆ ಯತ್ನವನ್ನ ಮಾಡಿದ್ರು ಚಿಕ್ಕ ರೇವಣ್ಣ ಅವರು. ಬಳಿಕ ಬಿಜೆಪಿ ಸೇರ್ಪಡೆಯಾಗಿ ಒಬಿಸಿ ಕೋಟಾ ಅಡಿ ಟಿಕೆಟ್ ಅನ್ನ ಕೊಡಲಾಗಿದೆ. ನೋಡಿ, ಇಲ್ಲಿ ಬಿಜೆಪಿ ವಿಚಾರದಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಸಿಗುತ್ತೆ, ಹೌದು, ಅದು ಎಲ್ಲಾ ಕಡೆನೂ ಕೂಡ ಅಲ್ಲ. ಅವ್ರು ನೋಡೋದು ಕೂಡ ಗೆಲುವಿನ ಮಾನದಂಡವನ್ನು. ಅಲ್ಲಿ ಎಷ್ಟು ವರ್ಷದಿಂದಲಾದ್ರೂ ಪಕ್ಷಕ್ಕೆ ದುಡಿತಾ ಇರಲಿ, ಅದನ್ನೂ ಏನು ಕನ್ಸಿಡರ್ ಮಾಡೋದಿಲ್ಲ. ಗೆಲ್ಲುವಂತ ಮಾನದಂಡ ಅಷ್ಟೇ ನೋಡೋದು ಅನ್ನೋದಕ್ಕೆ ಚಿಕ್ಕ ರೇವಣ್ಣ ಕೂಡ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ಇಲ್ಲಿ ಹಾಲಿ ಶಾಸಕ ಮಹದೇವಪ್ಪ ಯಾದವಾಡ್ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲಿಗರು ಕೂಡ ಈಗ ಆಲ್ರೆಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಈಗ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಮಹದೇವಪ್ಪ ಯಾದವಾಡ್ ಏನಾದರೂ ಪಕ್ಷೇತರವಾಗಿ ನಿಂತ್ಕೊಳ್ತಾರಾ ಅಥವಾ ಬೇರೆ ಪಕ್ಷದಿಂದ ನಿಂತ್ಕೊಳ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇನ್ನು ಬೈಲಹೊಂಗಲದಲ್ಲಿ ಜಗದೀಶ್ ಮೆಟ್ಟಗುಡ್ಡಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಬಿಎಸ್ವೈ ಆಪ್ತ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ಗೆ ಹಿನ್ನಡೆ ಆಗಿರುವಂಥದ್ದು. ಇಂದು ಬೆಂಬಲಿಗರ ಸಭೆಯನ್ನ ನಡೆಸಲಿದ್ದಾರೆ ವಿಶ್ವನಾಥ್ ಅವರು. ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಬೆಳಗಾವಿ ಗ್ರಾಮೀಣದಲ್ಲೂ ಕೂಡ ಮೂಲ ಬಿಜೆಪಿಗರಿಗೆ ಶಾಕ್ ಎದುರಾಗಿದೆ. ಮೂಲ ಬಿಜೆಪಿಗರು ಅಂದ್ರೆ ಸಂಜಯ್ ಪಾಟೀಲ್, ಧನಂಜಯ್ ಜಾಧವ್ಗೆ ಹಿನ್ನಡೆ ಆಗಿದೆ. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಗಾದ್ರೂ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಲೇಬೇಕು ಅನ್ನುವಂಥ ಒಂದು ಪಣವನ್ನು ತೊಟ್ಟಿದ್ದಾರೆ. ಸೊ ತನ್ನ ಆಪ್ತನಿಗೆ ಟಿಕೆಟ್ ಕೇಳ್ತಾ ಇದ್ರು. ನಾಗೇಶ್ ಮುನ್ನೋಳ್ಕರ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಯಶಸ್ವಿ ಆಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿ ಭಾಗದಲ್ಲಿ ನಾವು ನೋಡ್ತಾ ಇದ್ದಂಥದ್ದು ಅಥಣಿಯಲ್ಲಿ ಯಾವ ರೀತಿಯಾದಂಥ ಟಿಕೆಟ್ ಫೈಟ್ ಇತ್ತು ಅಂತ, ಅದರ ಜೊತೆಗೆ ರಾಮದುರ್ಗ, ಬೈಲಹೊಂಗಲ, ಬೆಳಗಾವಿ ಗ್ರಾಮಾಂತರ ಇದರಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ಇದು ಬಿಜೆಪಿಗೆ ಯಾವ ರೀತಿಯಾಗಿ ಬಿಸಿ ತುಪ್ಪ ಆಗುತ್ತೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಬೆಳಗಾವಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಈಗ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಇಲ್ಲಿನ ಬಂಡಾಯ ಶಮನ ಮಾಡೋದು ಶತಾಯಗತಾಯ ಪ್ರಯತ್ನವನ್ನು ಆರಂಭಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಮದುರ್ಗ, ಬೈಲಹೊಂಗಲ ಮತ್ತು ಬೆಳಗಾವಿ ಗ್ರಾಮೀಣ ಹಾಗೆ ಬೆಳಗಾವಿ ಉತ್ತರ ಈ 4 ಕ್ಷೇತ್ರದಲ್ಲಿ ಈಗ ಬಂಡಾಯದ ಬಿಸಿ ಆರಂಭವಾಗಿರ್ತಕ್ಕಂಥದ್ದು. ಬಿಜೆಪಿ ಕಾರ್ಯಕರ್ತರೇ ಬಿಜೆಪಿ ಪಕ್ಷದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರಾಮದುರ್ಗದಲ್ಲಿ ಮಹದೇವಪ್ಪ ಯಾದವಾಡ್ ಕಳೆದ 4 ಬಾರಿ ಸ್ಪರ್ಧಿಸಿ 2 ಬಾರಿ ಗೆದ್ದಿದ್ರು. ಜೊತೆಗೆ ಅವರು ರಾಮದುರ್ಗದ ಮೂಲದವರಾಗಿದ್ದರು. ಆದರೆ ಅಲ್ಲಿ ಚಿಕ್ಕರೇವಣ್ಣ ಅಂತಕ್ಕಂಥ ಹೊಸ ಮುಖಕ್ಕೆ ಬಿಜೆಪಿ ಆದ್ಯತೆಯನ್ನು ಕೊಟ್ಟಿದೆ. ಇತ್ತೀಚೆಗೆ ಪ್ರಜಾಧ್ವನಿ, ಕಾಂಗ್ರೆಸ್ನ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲೂ ಕೂಡ ಚಿಕ್ಕರೇವಣ್ಣ ಪಾಲ್ಗೊಂಡಿದ್ರು. ಕಾಂಗ್ರೆಸ್ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದರು. 3-4 ದಿನಗಳ ಹಿಂದಷ್ಟೇ ಅವರು ಬಿಜೆಪಿಗೆ ಬಂದಿದ್ರು. ಬಿಜೆಪಿ ಒಬಿಸಿ ಕೋಟಾದಲ್ಲಿ ಈಗ ಚಿಕ್ಕರೇವಣ್ಣಗೆ ಟಿಕೆಟ್ ಕೊಟ್ಟಿದ್ದು ಮಹದೇವಪ್ಪ ಯಾದವಾಡ್ಗೆ ದೊಡ್ಡ ಮಟ್ಟಿಗೆ ಹಿನ್ನಡೆಯಾಗಿದೆ. ಹೀಗಾಗಿ ಮಹದೇವಪ್ಪ ಯಾದವಾಡ್ ಸೇರಿದಂತೆ ಇನ್ನುಳಿದ ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳು ಇವತ್ತು ರಾಮದುರ್ಗದಲ್ಲಿ ಸಂಜೆ 4 ಗಂಟೆಗೆ ಒಂದು ಸಭೆಯನ್ನ ಮಾಡಿ ಬಿಜೆಪಿಗೆ ಶಾಕ್ ಕೊಡಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬೈಲಹೊಂಗಲದಲ್ಲಿ ಇಬ್ಬರ ನಡುವೆ ಒಂದು ದೊಡ್ಡ ತಿಕ್ಕಾಟ ಏರ್ಪಟ್ಟಿತ್ತು. ಜಗದೀಶ್ ಮೆಟ್ಟಗುಡ್ಡ ಮತ್ತು ವಿಶ್ವನಾಥ್ ಪಾಟೀಲ್ ನಡುವೆ ಕಳೆದ 5 ವರ್ಷಗಳಿಂದಲೂ ಕೂಡ ಟಿಕೆಟ್ ಫೈಟ್ ನಡೆದಿತ್ತು. ಕಳೆದ ಚುನಾವಣೆಯಲ್ಲಿ ಕೂಡ ಇದೇ ಗೊಂದಲದಿಂದ ಬೈಲಹೊಂಗಲದಲ್ಲಿ ಬಿಜೆಪಿ ಪರಾಭವಗೊಂಡಿತ್ತು. ಈ ಬಾರಿಯೂ ಕೂಡ ಬಿಜೆಪಿ ಜಗದೀಶ್ ಮೆಟ್ಟಗುಡ್ಡಗೆ ಮಣೆ ಹಾಕಿರ್ತಕ್ಕಂಥದ್ದು. ಇದು ಬಿಎಸ್ವೈ ಆಪ್ತ ಮತ್ತು ಕೆಜೆಪಿಯಿಂದ 2013ರಲ್ಲಿ ಗೆದ್ದಂತ ವಿಶ್ವನಾಥ್ ಪಾಟೀಲ್ಗೆ ದೊಡ್ಡ ಹಿನ್ನಡೆ ಆಗಿದೆ. ಹೀಗಾಗಿ ವಿಶ್ವನಾಥ್ ಪಾಟೀಲ್ ಇವತ್ತು ಸಭೆಯನ್ನ ಮಾಡ್ತಾರೆ. ಪಕ್ಷೇತರವಾಗಿ ನಿಲ್ತಾರ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಸದ್ಯ ಕುತೂಹಲ ಕಾರಣವಾಗಿದೆ. ವಿಶ್ವನಾಥ್ ಪಾಟೀಲ್ ಕಳೆದ 9-10 ತಿಂಗಳಿಂದಲೇ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಬೈಲಹೊಂಗಲ ಕ್ಷೇತ್ರದಲ್ಲಿ ಮಾಡಿದ್ದು, ಚುನಾವಣಾ ಕಣದಲ್ಲಿ ನಾನು ಇರ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಪಕ್ಷೇತರವಾಗಿ
ಚುನಾವಣೆಗೆ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ಗ್ರಾಮೀಣದಲ್ಲಿ ನೋಡೋದಾದ್ರೆ ರಮೇಶ್ ಜಾರಕಿಹೊಳಿಯ ಪರಮಾಪ್ತ ನಾಗೇಶ್ ಮುನ್ನೋಳ್ಕರ್ಗೆ ಬಿಜೆಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಸದಸ್ಯನಿಗೆ ಬಿಜೆಪಿ ಟಿಕೆಟ್ ಒಲಿದೆ. ಹೀಗಾಗಿ ಇನ್ನುಳಿದಂತ ಏನು ಟಿಕೆಟ್ ಆಕಾಂಕ್ಷಿಗಳಿದ್ದು ಸಹಜವಾಗಿ ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಉತ್ತರದಲ್ಲಿ ಏನು ಹಾಲಿ MLA ಅನಿಲ್ ಬೆನಕೆಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಇಲ್ಲಿ ಲಿಂಗಾಯತ ಸಮುದಾಯದ ಡಾಕ್ಟರ್ ರವಿ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ನೀಡಿದೆ. ಸಹಜವಾಗಿ ಮರಾಠ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಅಸಮಾಧಾನ ಬೆಳಗಾವಿ ದಕ್ಷಿಣ, ಗ್ರಾಮೀಣ ಮತ್ತು ಖಾನಾಪುರದಲ್ಲಿ ಬಿಜೆಪಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಿಜೆಪಿಯ ವರಿಷ್ಠ ನಾಯಕರು ಎಲ್ಲರನ್ನೂ ಕೂಡ ಈಗ ಸಂಪರ್ಕ ಮಾಡ್ತಿದ್ದಾರೆ. ಯಾವುದೇ ಆತುರದ ನಿರ್ಧಾರವನ್ನ ಕೈಗೊಳ್ಳಬೇಡಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಈಗ ಸಮಾಧಾನ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ತನ್ನದೇ ಆದಂತ ಪ್ರಭಾವವನ್ನ ಹೊಂದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಭಾಗದಲ್ಲಿ. ಎಲ್ಲೋ ಒಂದ್ ಕಡೆ ತನ್ನ ಆಪ್ತರಿಗೆ ಟಿಕೆಟ್ ಅನ್ನ ಕೊಡಿಸುವ ಮುಖಾಂತರ ತನ್ನ ಪ್ರಭಾವವನ್ನ ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಪ್ರೂವ್ ಮಾಡಿದ್ರ ರಮೇಶ್ ಜಾರಕಿಹೊಳಿ ಅವರು ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ರಮೇಶ್ ಜಾರಕಿಹೊಳಿ ಏನು 3-4 ತಿಂಗಳ ಹಿಂದೆ ನೇರವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ನಾಗೇಶ್ ಮುನ್ನೋಳ್ಕರ್ ಜೊತೆ ಸೇರಿ ಬೆಳಗಾವಿಯ ಪ್ರಮುಖ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿರ್ಬೋದು, ಪ್ರಮುಖ ಗ್ರಾಮಗಳಲ್ಲಿ ಸಭೆ ಮಾಡ್ತಾರೆ. ಯಾವುದೇ ಪಕ್ಷದ ಚಿಹ್ನೆ ಇರಲ್ಲ, ಅವರು ವೈಯಕ್ತಿಕ ಹೆಸರಿನಲ್ಲಿ ಪ್ರಚಾರವನ್ನು ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾಗೇಶ್ ಮುನ್ನೋಳ್ಕರ್ಗೆ ಟಿಕೆಟ್ ಕೊಡಿ ಅಂತೇಳಿ ವರಿಷ್ಠರ ಮುಂದೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಮತ್ತೊಂದು ವಿಶೇಷ ಏನು ಅಂದ್ರೆ ರಮೇಶ್ ಜಾರಕಿಹೊಳಿ ನಾಗೇಶ್ ಮುನ್ನೋಳ್ಕರ್ನ ಕರ್ಕೊಂಡು ಹೋಗಿ ಎಲ್ಲಾ ಬಿಜೆಪಿ ನಾಯಕರನ್ನ ಅವರು ಪರಿಚಯ ಮಾಡಿದ್ರು. ಆದ್ರೆ ಸ್ಥಳೀಯವಾಗಿ ಈ ಹಿಂದೆ ಶಾಸಕರಾಗಿದ್ದ ಸಂಜಯ್ ಪಾಟೀಲ್ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಅವರಿಗೆ ಸದ್ಯ ಟಿಕೆಟ್ ಮಿಸ್ ಆಗಿದೆ. ಮತ್ತು ಮಂಡಳದ ಅಧ್ಯಕ್ಷರಾದ ಧನಂಜಯ್ ಜಾಧವ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರು. BL ಸಂತೋಷ್ ಮೂಲಕ ಅವರು ಟಿಕೆಟ್ ಪಡೆಯಕ್ಕೆ ಒಂದು ಪ್ರಯತ್ನ ಮಾಡಿದ್ರು, ಅವ್ರಿಗೂ ಕೂಡ ಈಗ ಸದ್ಯ ಹಿನ್ನಡೆಯಾಗಿದೆ. ಗ್ರಾಮೀಣ ಮತಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಲೇಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಏನು ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನ ಈಗ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಮತ್ತು ಬಿಜೆಪಿ ನಾಯಕರು ಎಲ್ಲರೂ ಕೂಡ ಇದಕ್ಕೆ ಸಾಥ್ ಕೊಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ